ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪೂಜಾ. ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, 2 ವರ್ಷದ ಮೇಲ್ಪಟ್ಟವರಿಗೆ ತುಂಬಾ ಕಫ ಕಟ್ತಾ ಇರುತ್ತೆ. ಡಸ್ಟ್ ಅಲರ್ಜಿ ಆಗಿರ್ಬೋದು, ಅಥವಾ ಯೂಶ್ವಲಾಗಿ ರೆಗ್ಯುಲರಾಗಿ ಕಫ ಕಟ್ತಿದ್ದೆ ಅಂಥವ್ರಿಗೆ ಮನೆಮದ್ದು ನಾನು ಇವತ್ತು ತಿಳಿಸ್ಕೊಡ್ತಾ ಇರ್ತೀನಿ. ಕೆಲವು ಮಕ್ಕಳಿಗೂ ಕೂಡ ತುಂಬಾ ಆವಾಗವಾಗ ಕಫ ಕಟ್ತಾನೆ ಇರುತ್ತೆ. ದೊಡ್ಡವ್ರಿಗೂ ಕೂಡ ಕಫ ತುಂಬಾ ಕಟ್ತಾ ಇರುತ್ತೆ. ಆ ಟೈಮಲ್ಲಿ ಊಟ ಕೂಡ ಸೇರಲ್ಲ. ಹಾಗೆ ರಾತ್ರೆಲ್ಲ ನಿದ್ರೆನೂ ಕೂಡ ಮಾಡೋಕ್ಕಾಗಲ್ಲ. ಆವಾಗಲೂ ಕೂಡ ತುಂಬಾ ಕೆಮ್ಮು ಬರ್ತಾ ಇರುತ್ತೆ, ಬಿಕಾಸ್ ಕಫ ಕಟ್ತಿರೋದ್ರಿಂದ. ಮತ್ತು ಚಿಕ್ಕ ಮಕ್ಕಳುಗಳಂತೂ ಊಟ ಕೊಡೋಕ್ಕೋದ್ರೆ ಅವರಂತೂ ತಿನ್ನೋದೇ ಇಲ್ಲ, ಬಿಕಾಸ್ ಕಫ ಅವ್ರ ಕಟ್ಟಿರೋದ್ರಿಂದ ಯಾವ ಊಟನೂ ಅವ್ರಿಗೆ ಸೇರಿಸಲ್ಲ. ಇದಕ್ಕೆ ಮನೆಮದ್ದು ಏನಪ್ಪ ಅಂದರೆ, ಮೊದಲಿಗೆ ನಾವು ಒಣ ಶುಂಠಿನ ತೆಗೆದು 1 ಸ್ಪೂನ್ ಆಗೋಷ್ಟು ಇಟ್ಕೋಬೇಕು. ಹಾಗೆ ಬೆಳ್ಳುಳ್ಳಿ 4 ಎಸಳು ಆಗೋಷ್ಟು ತೆಗೆದುಬಿಟ್ಟು ಅದು ಕೂಡ 1 ಸ್ಪೂನ್ ಆಗೋಷ್ಟು ಇಟ್ಕೋಬೇಕು. ಹಾಗೆ ಅತಿಮಧುರ ಚಕ್ಕೆ ಅದನ್ನು ಕೂಡ ತೆಗೆದು 1 ಸ್ಪೂನ್ ಆಗೋಷ್ಟು ಇಟ್ಕೋಬೇಕು. ಪೌಡರ್ ಇದ್ದರೆ 2 ಸ್ಪೂನು. ಈ ಅತಿಮಧುರ ಚಕ್ಕೆ ಇನ್ನೊಂದು ಉಪಯೋಗ ಏನಪ್ಪ ಅಂದರೆ, ಈ ಹೋಮದ ಹೊಗೆ ಅಥವಾ ಡಸ್ಟಲ್ಲಿ ಕೆಲಸ ಮಾಡ್ತಿರೋರಿಗೆ ಈ ಅತಿಮಧುರ ಚಕ್ಕೆ ಬಾಯಲ್ಲಿ ಜಿಪ್ಕೋದ್ರಿಂದ ಆ ಡಸ್ಟಿಂದ ಅವಾಯ್ಡ್ ಆಗುತ್ತೆ, ಅಥವಾ ಹೋಮದಿಂದ ಬರೋ ಹೊಗೆ ಕೂಡ ಅವಾಯ್ಡ್ ಆಗುತ್ತೆ. ಅದರಿಂದ ಅವರಿಗೆ ಕಫ ಕೂಡ ಕಟ್ಟೋದಿಲ್ಲ. ಸೊ ಎಲ್ಲೆಲ್ಲಿ ಡಸ್ಟಲ್ಲಿ ಕೆಲಸ ಮಾಡ್ತೀರಾ ಅಥವಾ ಹೋಮ ಹವನ ಮಾಡೋ ಟೈಮಲ್ಲಿ ಇದನ್ನು ಜಿಪ್ಕೋದ್ರಿಂದ ನಿಮಗೆ ಆ ಕಫ ಹೊಗೆಯಿಂದ ಆಗುವಂತಹ ಕಫ ಅದು ಅವಾಯ್ಡ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಏನಪ್ಪ ಅಂದರೆ, ಜಾಯಿಕಾಯಿನೂ ಕೂಡ ನಾವು ತೆಗೆದು 1 ಸ್ಪೂನ್ ಆಗೋಷ್ಟು, ಅಥವಾ ನಿಮ್ಮ ಹತ್ರ ಪೌಡರ್ ಇದ್ದರೆ 2 ಸ್ಪೂನ್ ಆಗೋಷ್ಟು ನೀವು ಇಟ್ಕೋಬೇಕು. ನಂತರ ಇನ್ನೇನಪ್ಪ ಅಂದರೆ, ಕರ್ಕಾಯಿ ಕೂಡ ನೀವು ಪೌಡರ್ ಇದ್ದರೆ 2 ಸ್ಪೂನು, ಅಥವಾ ತೆಗೆಯೋದಾಗಿದ್ದರೆ 1 ಸ್ಪೂನ್ ಆಗೋಷ್ಟು ತೆಗೆದುಕೊಳ್ಬೇಕು. ಹಾಗೆ ನೆಕ್ಸ್ಟು ಮೆಣಸು 1/4 ಸ್ಪೂನಷ್ಟು ನಾವು ಮೆಣಸನ್ನು ಪುಡಿಯನ್ನು ಇಟ್ಕೋಬೇಕು. ನೆಕ್ಸ್ಟು ಅರಿಶಿಣ ಅರ್ಧ ಸ್ಪೂನಷ್ಟು ತಗೋಬೇಕು. ಹಾಗೆ ಜೀರಿಗೆ 1 ಸ್ಪೂನಷ್ಟು, ಹಾಗೆ 1 ಸ್ಪೂನಷ್ಟು ಬೆಲ್ಲ, 1 ಅಥವಾ 1.5 ಗ್ಲಾಸಷ್ಟು ನೀರನ್ನು ಈ ಎಲ್ಲ ಮಿಶ್ರಣಗಳನ್ನು ನೀರಿನೊಳಗೆ ಬೆರೆಸಿ 1 ಗ್ಲಾಸಷ್ಟು ನೀರನ್ನು ಅರ್ಧ ಗ್ಲಾಸ್ ಆಗೋಷ್ಟು ಕುದಿಸಬೇಕು, ಅಥವಾ 1.5 ಗ್ಲಾಸ್ ಇಟ್ಟರೆ 1 ಗ್ಲಾಸ್ ಬರೋಷ್ಟು ಕುದಿಸ್ಬೇಕು. ನಂತರ ದೊಡ್ಡವರಿಗಾದರೆ ಬೆಳಗ್ಗೆ ರಾತ್ರಿ 1 ಲೋಟ ನಾವು ಕುಡಿಸ್ಬೋದು, ಅಥವಾ 2 ವರ್ಷದಿಂದ ಮೇಲ್ಪಟ್ಟು ಒಂದು 5 ವರ್ಷದೊಳಗಡೆ ಆದರೆ 1 ಗ್ಲಾಸನ್ನು ಡಿವೈಡ್ ಮಾಡಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ ಡಿವೈಡ್ ಮಾಡಿ ಅವರಿಗೆ ಕುಡಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆದಷ್ಟು ನೀವು ಖಾಲಿ ಹೊಟ್ಟೆಯಲ್ಲಿ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಇದನ್ನು ಕುಡಿಸೋದ್ರಿಂದ ಕಫನ ಬೇಗನೆ ಕಡಿಮೆ ಮಾಡ್ಬೋದು, ಅಥವಾ ಆರಾಮಾಗಿ ಕೂಡ ನೀವು ನಿದ್ರೆ ಮಾಡ್ಬೋದು. ಯಾವುದೇ ರೀತಿ ನಿಮಗೆ ಡಿಸ್ಟರ್ಬೆನ್ಸ್ ಇರಲ್ಲ, ಹಾಗೂ ಊಟ ಕೂಡ ಚೆನ್ನಾಗಿ ಸೇರುತ್ತೆ. ಥ್ಯಾಂಕ್ ಯು.